ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ಇದು ನಿನ್ನ ಅದೃಷ್ಟ ಮಗು, ನೋಡಿದ ತಕ್ಷಣ ಕೇಳಿ ನಂಬಿಕೆ ಇಟ್ಟು ಈ ಬೇವಿನ ಎಲೆ ಮುಟ್ಟಿ, ಇವತ್ತೇ ನಿನ್ನ ಸಮಸ್ಯೆಗೆ ಕೊನೆಯ ದಿನ ಅಂತ ಸಾಯಿಯಪ್ಪ ಈ ಗುರುವಾರ ದಿನ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡ್ಕೊಳ್ಳಿ. ಗುರುವಾರ ದಿನ ಒಳ್ಳೆಯ ಮಾತುಗಳು ಕೇಳಿ. ಯಾಕಂದರೆ ನಾವು ಏನೇ ತಪ್ಪು ಮಾಡಿದ್ರೂ ಕೂಡ ಆ ಭಗವಂತ ನೋಡ್ತಾ ಇರ್ತಾರೆ. ನಾವು ಎಷ್ಟೇ ಕೇಳಿದ್ರೂ ಕೂಡ ಅದು ಆಚರಣೆಯಲ್ಲಿ ಇಡಲ್ಲ. ಪ್ರತಿ ಮನುಷ್ಯ ಜೀವನದಲ್ಲಿ ತಪ್ಪುಗಳು ಮಾಡ್ತಾ ಇರ್ತಾರೆ. ಆ ತಪ್ಪುಗಳು ಸರಿ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಅವಕಾಶ ಅನ್ನೋದು ಸಿಗಲ್ಲ. ಕೆಲವೊಬ್ಬರಿಗೆ ಮಾತ್ರ, ಅದು ಕೂಡ ಅದೃಷ್ಟ ಇರೋವಂಥವ್ರಿಗೆ ಮಾತ್ರ ಅವಕಾಶ ಅನ್ನೋದು ಸಿಗುತ್ತೆ. ಮತ್ತು ನಾವು ಯಾಕೆ ಆ ಅವಕಾಶವನ್ನು ಬಿಡಬೇಕು? ಎಲ್ಲರೂ ಪ್ರಯತ್ನಿಸಬೇಕು. ನಮ್ಮ ಜೀವನನ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಅದನ್ನು ಇವತ್ತೇ ನಾವು ಯಾಕೆ ಸರಿ ಮಾಡ್ಕೋಬಾರದು ಅಲ್ವಾ? ತಪ್ಪದೇ ಪ್ರಯತ್ನಿಸಬೇಕು. ಇವತ್ತು ಸಾಯಿಯಪ್ಪ ಎಂಥ ಸಂದೇಶವನ್ನು ತಂದಿದ್ದಾರೋ ಒಮ್ಮೆ ಕೇಳಿ ನೋಡಿ. ಮಗು, ಜೀವನ ಎಲ್ಲರಿಗೂ ಒಂದೇ ಥರ ಇರಲ್ಲ. ಯಾಕೆ ಅಂದರೆ ಭಗವಂತ ಕೊಟ್ಟಿರೋ ಜೀವ ಇದು. ಮತ್ತು ಇಂಥ ಜೀವನದಲ್ಲಿ ನಾವು ಯಾಕೆ ಕೆಲವೊಂದು ತಪ್ಪುಗಳು ಮಾಡಿ ನಮ್ಮ ಜೀವನನ ತುಂಬ ಕಷ್ಟನ ಮಾಡ್ಕೊತಾ ಇದ್ದೀವಿ? ಇದೆಲ್ಲ ಕೂಡ ನಮ್ಮ ಕೈಯಿಂದ ಮಾಡ್ಕೊತಾ ಇರೋವಂಥ ತಪ್ಪುಗಳು. ಅದನ್ನು ನಾವು ಯಾಕೆ ಸರಿ ಮಾಡ್ಕೋಬಾರದು? ಯಾವುದೇ ಸಮಸ್ಯೆ ಬಂದರೂ ಕೂಡ ಮೌನವಾಗಿ ಅದನ್ನು ಸರಿ ಮಾಡ್ಕೋಬೇಕು. ಅದಕ್ಕೆ ತಕ್ಕಂಗೆ ಪರಿಷ್ಕಾರ ಅನ್ನೋದು ಹುಡುಕಬೇಕು. ಮಗು, ನಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನೋವಾಗ ನೀವು ಮೌನವಾಗಿ ಇರಬೇಕು. ಅದೇ ಮೌನವಾಗಿದ್ದಾಗ ಬೆಲೆ ಇಲ್ಲ ಅಂದರೆ ಅಲ್ಲಿಂದ ಮೊದಲು ನೀವು ದೂರ ಹೋಗಿ. ಯಾಕಂದರೆ ಕೆಲವೊಬ್ಬರಿಗೆ ನಿಮ್ಮನ್ನು ನೋಡಿದ್ರೇ ಆಗಲ್ಲ ಅಂಥವ್ರು ಇರ್ತಾರೆ. ಆವಾಗ ನೀವು ಅಂಥವ್ರಿಗೆ ದೂರ ಇರೋದೇ ವಾಸಿ. ಯಾಕಂದರೆ ಎಲ್ಲರೂ ಒಳ್ಳೆಯವರು ಇರಲ್ಲ ಅಲ್ವಾ? ನಮ್ಮ ಸುತ್ತು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಅವರಲ್ಲಿ ನೀವು ಯಾರು ಅಂತ ತಿಳ್ಕೊಳ್ಳೋದು ಕೂಡ ಕಷ್ಟನೇ. ಎಲ್ಲರ ಜೊತೆ ತುಂಬ ಹೊಂದ್ಕೊಳ್ಳೋದು ಕಷ್ಟನೇ. ಎಲ್ಲರ ಜೊತೆ ಸಂತೋಷವಾಗಿ ಇರಿ, ಆನಂದವಾಗಿ ಇರಿ. ತುಂಬ ಹಚ್ಕೊಳ್ಳೋಕ್ಕೆ ಹೋಗಬೇಡಿ. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯದಿದ್ದಾಗ ಮಾತ್ರ ಕಾಣಿಸುತ್ತೆ. ಅದು ಎಲ್ಲರಿಗೂ ತಾತ್ಕಾಲಿಕವಾಗಿ ಇದ್ದು ಹೋಗುತ್ತೆ. ನಮ್ಮಿಂದಲೇ ಈಜು ಕಲಿತು ಕೆಲವರು ನಮ್ಮನ್ನೇ ಮುಳುಗಿಸಲು ಕಾಯುತ್ತಾ ಇರ್ತಾರೆ. ಅಂಥವ್ರ ಜೊತೆ ನೀವು ಅಪ್ರಮತ್ತವಾಗಿ ಇರಬೇಕು. ಮಗು, ದುಷ್ಟರ ಸವಿಮಾತಿನ ಜಾಲಕ್ಕೆ ಸಿಲುಕಬೇಡ. ಅವರ ನಾಲಿಗೆಯಲ್ಲಿ ಜೇನುತುಪ್ಪವಿದ್ರೂ ಹೃದಯದಲ್ಲಿ ಮಾತ್ರ ವಿಷ ತುಂಬಿರುತ್ತದೆ. ಅಂಥವರ ಜೊತೆ ಸಹವಾಸ ಬೇಡ ನಿಮಗೆ. ನೀವು ಆನಂದವಾಗಿ ಇರಬೇಕು ಅಂದರೆ ಮೊದಲು ನೀವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಡಬೇಕು. ಮಗು, ಯಾರಾದರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಯನ್ನು ನಿಮ್ಮ ಮುಂದೆ ಹೇಳಿಕೊಂಡ್ರೆ ಅವರು ನಿಮಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯ ಕೊಡಿ. ಯಾಕಂದರೆ ಅವರು ನಿಮ್ಮ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡು ಅವರ ಸಮಸ್ಯೆಗಳು ಹೇಳುತ್ತಾ ಇದ್ದಾರೆ ಅಂದರೆ ಅದಕ್ಕೆ ತಕ್ಕಂಗೆ ನೀವು ಆ ಸಮಸ್ಯೆಗೆ ಪರಿಷ್ಕಾರ ಆದರೆ ಹೇಳಿ, ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಅಷ್ಟೇ ಬಿಟ್ಟರೆ ಅದಕ್ಕೆ ನೀವು ಇಂಥವ್ರಿಗೆ ಸಮಸ್ಯೆ ಬಂದಿದೆ ಅಂತ ಹೇಳಿಬಿಟ್ಟು ಇನ್ನೊಬ್ಬರ ಹತ್ರ ಹೇಳೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅದೆಲ್ಲ ನೀವು ತಪ್ಪಾಗಿ ಮಾತಾಡೋದು ಒಳ್ಳೆಯದಲ್ಲ. ಮಗು, ಸಂಬಂಧಗಳು ಹುಟ್ಟೋದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರೋದಿಲ್ಲ. ಈಗ ಮನುಷ್ಯರು ಯಾವ ಥರ ನಂಬುತ್ತಾರೆ ಅಂದರೆ, ಜಗತ್ತು ಹೇಗಿದೆ ಅಂದರೆ ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡ್ತಾರೆ. ಅವರು ಹೇಳಿದ್ದೇ ಸತ್ಯ ಅಂತ ಕೇಳುತ್ತಾರೆ. ನಾವೆಷ್ಟೇ ಒಳ್ಳೆಯತನ ತೋರಿಸಿದ್ರೂ ಕೂಡ ಅದನ್ನು ಅವರು ನಂಬೋದೇ ಇಲ್ಲ. ಜೀವನವೇ ಹೀಗಿರುತ್ತೆ. ಪ್ರತಿ ಮನುಷ್ಯ ಕೂಡ ದೇವರು ಕೊಟ್ಟಿರೋ ಜೀವನನ ಒಳ್ಳೆಯತನದಿಂದ ನಡೆಸ್ಕೋಬೇಕು. ಯಾಕಂದರೆ ಏನೂ ಇಲ್ಲದಿದ್ದಾಗ ನಿಮ್ಮ ತಾಳ್ಮೆ ಹಾಗೂ ಎಲ್ಲವೂ ಇದ್ದಾಗ ನಿಮ್ಮ ವರ್ತನೆ, ಇವೆರಡು ಅಂಶಗಳು ನಿಮ್ಮ ವ್ಯಕ್ತಿತ್ವ ನಿರ್ಧಾರಣೆ ಮಾಡುತ್ತದೆ. ಯಾವಾಗಲೂ ಇರೋವಾಗ ಯಾವ ಥರ ಬದುಕ್ತೀವೋ, ಏನೂ ಇಲ್ಲದಿದ್ದಾಗ ಕೂಡ
ಅದೇ ಥರ ಬದುಕಬೇಕು. ಯಾಕಂದರೆ ಅದೇ ಜೀವನ. ಎಲ್ಲರೂ ಕೂಡ ಕೆಲವೊಬ್ಬರಿಗೆ ಅಹಂಕಾರ ಜಾಸ್ತಿ ಇರುತ್ತೆ. ಎಲ್ಲ ಇದ್ದಾಗ ಅಹಂಕಾರ ತುಂಬ ತೋರಿಸ್ಕೊತಾರೆ. ನೀವೇನು ನೀವೇನು ಅಂತ ಮಾತಾಡ್ತಾರೆ. ಅಂಥ ಭಾವನೆ ಯಾವಾಗಲೂ ಇರಬಾರ್ದು. ಬದಲಾವಣೆ ಅನ್ನೋದು ಆರಂಭದಲ್ಲಿ ಬಲು ಕಠಿಣ. ಮಗು, ಈ ಜಗತ್ತಿನಲ್ಲಿ ಪ್ರೀತಿಗಿಂತ ಹಿತವಾದ ಅನುಭವ ಈ ಜಗತ್ತಿನಲ್ಲಿ ಇಲ್ಲ. ಅದು ಕೇವಲ ದೇಹವನ್ನಲ್ಲ, ಮನಸ್ಸನ್ನು ಮಾತ್ರವಲ್ಲ, ಆತ್ಮಕ್ಕೆ ಹಿತಾನುಭವ ಕೊಡುತ್ತದೆ. ನೀವು ಯಾವಾಗಲೂ ಅಂಥ ಒಳ್ಳೆಯತನ ಪ್ರೀತಿಯಿಂದ ಎಲ್ಲರ ಜೊತೆ ಹಂಚಿಕೊಂಡು ಮಾತಾಡಬೇಕು. ಯಾವಾಗಲೂ ಸಂತೋಷವಾಗಿ ಇರಬೇಕು. ನಿಮ್ಮ ಕಷ್ಟಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳೋದು ಒಳ್ಳೆಯದಲ್ಲ. ಮಗು, ಇವತ್ತು ತಾಳ್ಮೆದಿಂದ ನಾನು ಹೇಳುತ್ತಿರುವ ಮಾತುಗಳು ನೀವು ಕೇಳ್ತಾ ಇದ್ದೀರಾ ಅಂದರೆ ನನ್ನ ಮೇಲೆ ನಿನಗೆ ಇರುವಂಥ ನಂಬಿಕೆ. ಇದು ನಿನ್ನ ಅದೃಷ್ಟ ಮಗು. ಯಾಕಂದರೆ ನೋಡಿದ ತಕ್ಷಣ ನನ್ನ ಮಾತು ಕೇಳುತ್ತಾ ಕೂತಿದ್ದೀಯಾ. ಮತ್ತೆ ಇನ್ಯಾಕೆ ಚಿಂತೆ ಮಾಡ್ತೀಯಾ? ಇರೋ ಕಷ್ಟಗಳೆಲ್ಲ ಕೂಡ ನನ್ನ ಪಾದಗಳ ಮುಂದೆ ಇಟ್ಟಿದ್ದೀಯಾ. ನಿಮಗಿರುವ ಜವಾಬ್ದಾರಿ ಎಲ್ಲ ನಾನು ನೋಡ್ಕೊತೀನಿ. ನೀವು ತಲೆ ಕೆಡಿಸ್ಕೋಬೇಡಿ. ನಂಬಿಕೆ ಇಟ್ಟು ಇವತ್ತು ಈ ಬೇವಿನ ಎಲೆನ ಮುಟ್ಟಿದ್ದೀಯಾ. ನಿನ್ನ ಜೀವನದಲ್ಲಿ ಸಮಸ್ಯೆಗಳೆಲ್ಲ ಕೂಡ ನಾನು ಮುಂದೆ ನಿಂತು ಅದನ್ನೆಲ್ಲ ದೂರ ಮಾಡ್ತೀನಿ. ಮಗು, ಇವತ್ತು ಗುರುವಾರ ದಿನ, ಒಳ್ಳೆಯ ದಿನ. ನೀನು ಯಾವಾಗಲೂ ಒಳ್ಳೆಯ ಮಾತುಗಳು ಕೇಳಬೇಕು, ಒಳ್ಳೆಯತನ ಇರಬೇಕು, ಯಾವಾಗಲೂ ಎಲ್ಲರ ಜೊತೆ ಸಂತೋಷವಾಗಿ ಇರಬೇಕು, ಒಳ್ಳೆಯ ಕೆಲಸಗಳು ಮಾಡಬೇಕು. ಮಗು, ನಿನ್ನ ಸಂತೋಷ ನೋಡಲಿಕ್ಕೆ ನಾನು ಬಂದೆ. ನಿನ್ನ ಮನೆ ಮುಂದೆ ನಾನು ಕೂತಿದ್ದೀನಿ. ಈ ಸಾಯಿಯಪ್ಪಗೆ ಒಂದು ನೈವೇದ್ಯ ಕೊಡಮ್ಮ. ನಿನ್ನ ಕಷ್ಟಗಳು ದೂರ ಮಾಡ್ತೀನಿ. ಪ್ರತಿಯೊಬ್ಬ ಜೀವನದ ದೊಡ್ಡ ದುರಂತವೆಂದರೆ ನಮಗೆ ವಯಸ್ಸು ಬೇಗ ಆಗಿಬಿಡುತ್ತದೆ, ಜ್ಞಾನೋದಯ ತಡವಾಗಿ ಆಗುತ್ತದೆ. ಅದೇ ತೊಂದರೆ. ನಮ್ಮ ಇಂದಿನ ಸ್ಥಿತಿಗೆ ನಮ್ಮ ಹಿಂದಿನ ನಿರ್ಧಾರಗಳು ಕಾರಣವೇ ಹೊರತು ಸಂದರ್ಭಗಳಲ್ಲ. ಮತ್ತು ಶತ್ರುಗಳನ್ನು ಕಡಿಮೆ ಮಾಡಿಕೊಳ್ಳುವ ಅತ್ಯಂತ ಉತ್ತಮ ವಿಧಾನವೆಂದರೆ ಅವರೊಂದಿಗೆ ಸ್ನೇಹ ಬೆಳೆಸೋದು. ಮಗು, ಅಂತಹ ಎಂಬುದು ನಾಳಿನ ಸಮಸ್ಯೆಗಳನ್ನು ದೂರ ಮಾಡೋದಿಲ್ಲ, ಬದಲಿಗೆ ಇಂದಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಮಗು, ಈಗಿರೋ ಕಷ್ಟಗಳನ್ನು ನೋಡಿ ಭಯ ಪಡಬೇಡಿ. ಯಾಕಂದ್ರೆ ಸಾಯಿ ನಿನ್ನ ಮುಂದೆ ಕೂತಿದ್ದಾನೆ. ಯಾಕೆ ಚಿಂತೆ ಮಾಡ್ತೀಯಾ? ಜೀವನದಲ್ಲಿ ಯಾವ ದಿನದ ಬಗ್ಗೆಯೂ ಪಶ್ಚಾತ್ತಾಪ ಪಡಬೇಡಿ. ಒಳ್ಳೆಯ ದಿನಗಳು ಸಂತೋಷ ಕೊಡುತ್ತವೆ, ಕೆಟ್ಟ ದಿನಗಳು ಅನುಭವದ ಜೊತೆ ಪಾಠ ಕಲಿಸುತ್ತವೆ. ಇದೆಲ್ಲ ನಿನಗೆ ಒಳ್ಳೆಯತನಕ್ಕೆ. ನೀವು ಮುಂದಿನ ದಿನಗಳು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಆ ದೇವರು ನಿಮಗೆ ಕೊಟ್ಟಿರುವಂಥ ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಯಾವಾಗಲೂ ಬೇರೊಬ್ಬರ ಜೀವನ ಕಥೆಯನ್ನು ಉದಾಹರಣೆಯಾಗಿ ಕೊಡುವುದು ತುಂಬ ಸುಲಭ. ನಮ್ಮ ಜೀವನವೇ ಉದಾಹರಣೆಯಾಗುವಂತೆ ಬದುಕುವುದು ತುಂಬ ಕಷ್ಟ. ಅದಕ್ಕೆ ನಮ್ಮ ಜೀವನವೇ ನಮ್ಮ ಅನುಭವ ಆಗುತ್ತದೆ. ಇವತ್ತು ಸಾಯಿಯಪ್ಪ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಅದೃಷ್ಟ. ಇವತ್ತಿನ ದಿನ ಯಾರ್ಯಾರು ಸಾಯಿ ಮೇಲೆ ನಂಬಿಕೆ ಇಟ್ಟು ಈ ಬೇವಿನ ಎಲೆನ ತಗೊಂಡಿದ್ದಾರೋ ಅವರ ಜೀವನದಲ್ಲಿ ಯಾವಾಗಲೂ ಸಿಹಿಯಾದ ಮಾತುಗಳು ಕೇಳುತ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಸಂತೋಷ ಕಾಲ ಬರುತ್ತದೆ. ಇವತ್ತು ಬೇವಿನ ಎಲೆ ಯಾರ್ಯಾರು ತಗೊಂಡಿದ್ದಾರೋ ಅವರು ಪ್ರತಿಯೊಬ್ಬರು, ನಿಮಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಮೊದಲು ಇವತ್ತಿನ ದಿನ ಶುರು ಮಾಡಿ ಒಂದು ಎಲೆನ ಬಾಯಿಗೆ ಇಟ್ಟು ತಿಂದು ನೋಡಿ. ಈ ಎಲೆನ ಯಾರ್ಯಾರು 41 ದಿನ ಕಂಟಿನ್ಯೂ ಆಗಿ ಪ್ರತಿದಿನ ತಿಂತಾರೋ ಅವರ ಜೀವನದಲ್ಲಿ ಖಂಡಿತ ಏನೇ ಸಮಸ್ಯೆಗಳಿದ್ರೂ ಕೂಡ ದೂರವಾಗುತ್ತದೆ. ಪ್ರತಿಯೊಂದು ಎಲೆಗೂ ಓಂ ಸಾಯಿರಾಮ್ ಅಂತ ನಮಸ್ಕಾರ ಮಾಡಿಕೊಂಡು ಸಾಯಿ ನಾಮವನ್ನು ಹೇಳುತ್ತಾ ಆ ಎಲೆನ ತಿನ್ನಬೇಕು. ಅದು ಕೂಡ ಬೆಳಿಗ್ಗಿನ ಜಾವ ಎದ್ದಿದ ತಕ್ಷಣ ಪ್ರತಿದಿನ ಒಂದು ಎಲೆನ ತಿಂದರೆ ಖಂಡಿತ ನಿಮಗೆ ಏನೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ. 100% ಯಾರ್ಯಾರು ಇದನ್ನು ಪ್ರಯತ್ನ ಮಾಡ್ತಾರೋ 41 ದಿನ ತಿಂದು ನೋಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಕೋಲ್ಡ್ ಆದರೂ, ಕಾಫ್ ಆದರೂ, ಫೀವರ್ ಆದರೂ, ಇನ್ನೇನೇ ಸಮಸ್ಯೆ ಇದ್ದರೂ, ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೂ ಕೂಡ ಅನಾರೋಗ್ಯ ಸಮಸ್ಯೆಗಳು ಖಂಡಿತ ಬೇಗ ದೂರ ಆಗುತ್ತೆ. ಇವತ್ತು ಈ ಗುರುವಾರ ಸಾಯಿಯಪ್ಪ ಕೊಟ್ಟಿರುವಂಥ ಸಂದೇಶವನ್ನು ಎಲ್ಲರಿಗೂ ಹಂಚಿ. ಯಾಕಂದ್ರೆ ತುಂಬಾ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ. ಎಲ್ಲಾ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.